ಇಬ್ಬರು ನಾಯಕರ ವರ್ತನೆಯಿಂದ ತಂಡ ಹೊಡೆದ ಕೈಪಕ್ಷ ಬಿಜೆಪಿ ನಾಯಕರಲ್ಲಿ ದಿಢೀರ್ ಬೆಳವಣಿಗೆ. ಸುವರ್ಣಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಮಾತಾಡಿಸಿದ ಬಿವೈ ವಿಜಯೇಂದ್ರ. ಬಿಜೆಪಿ ಪಕ್ಷದಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಯಾರೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರು ನಾಯಕರ ವರ್ತನೆಯಿಂದ ತಂಡ ಹೊಡೆದ ಕೈಪಕ್ಷ ಬಿಜೆಪಿ ನಾಯಕರಲ್ಲಿ ದಿಢೀರ್ ಬೆಳವಣಿಗೆ. ಸುವರ್ಣಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಅಚ್ಚರಿ ಬೆಳವಣಿಗೆಯೊಂದು ನಡೆದಿದೆ. ಬಿಜೆಪಿಯ ಎಂಎಲ್ಎ ರಮೇಶ್ ಜಾರಕಿಹೊಳಿ ಮಾತಾಡಿಸಿದ ಬಿವೈ ವಿಜಯೇಂದ್ರ. ಇಬ್ಬರು ಕೂಡ ಹಾವು ಮುಂಗುಸಿ ತರ ಇದ್ದವರು. ಏನಣ್ಣ ಆರಾಮಿದ್ದೀರಾ ಅಂತ ಕೇಳಿ ಕೈ ಕುಲುಕಿದ ಬಿವೈ. ವಿಧಾನಸಭೆ ಪ್ರತಿಪಕ್ಷ ನಾಯಕರ ಕೊಠಡಿಯಲ್ಲಿ ಜೆಡಿಎಸ್ ಎಂಎಲ್ಎ ಎಚ್.ಡಿ. ರೇವಣ್ಣ ಜೊತೆ ಕುಳಿತು ರಮೇಶ್ ಜಾರಕಿಹೊಳಿ ಮಾತಾಡುತ್ತಿದ್ದರು. ಇದೇ ವೇಳೆ ಆಗಮಿಸಿದ ವಿಜಯೇಂದ್ರ ರೇವಣ್ಣರನ್ನ ಮಾತಾಡಿಸಿದ ಬಳಿಕ ರಮೇಶ್ ಜಾರಕಿಹೊಳಿಗೆ ಹ್ಯಾಂಡ್ ಶೇಕ್ ಕೊಟ್ಟಿದ್ದು ವಿಶೇಷವಾಗಿತ್ತು. ಬಿಜೆಪಿ ಪಕ್ಷದಲ್ಲಿ ನಡೆದಿರತಕ್ಕಂಥ ಅತಿ ದೊಡ್ಡ ಬೆಳವಣಿಗೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅನ್ನೋದು ಘೋಷಣೆ ಆಗುತ್ತಿದ್ದ ಹಾಗೆ ಬಿಜೆಪಿ ಪಕ್ಷದಲ್ಲಿ ಒಂದಷ್ಟು ನಾಯಕರುಗಳು ವಿರೋಧತೆಯನ್ನು ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನು ತೋಡಿಕೊಂಡರು, ಖಂಡತುಂಡವಾಗಿ ಖಂಡನಾತ್ಮಕವಾಗಿ ಖಂಡಿಸಿದ್ರು. ಆ ಪೈಕಿ ಪ್ರತಾಪ್ ಸಿಂಹರಿಂದ ಹಿಡಿದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿರಿಂದ ಹಿಡಿದು ಮಾಜಿ ಸಂಸದ ಸಿದ್ದೇಶ್ವರ್ ಅವರಿಂದ ಹಿಡಿದು ಬಿ.ಪಿ. ಹರೀಶ್ನಂತಹ ನಾಯಕರಿಂದ ಹಿಡಿದು ರಮೇಶ್ ಜಾರಕಿಹೊಳಿಯು ಕೂಡ ಆ ತಂಡದಲ್ಲಿ ಸೇರಿಕೊಂಡರು. ಬಿವೈ ವಿಜಯೇಂದ್ರರ ವಿರುದ್ಧ ಯುದ್ಧ ಸಾರುವ ತಂಡದಲ್ಲಿದ್ದಂತಹ ಪ್ರಮುಖ ನಾಯಕರ ಪೈಕಿ ರಮೇಶ್ ಜಾರಕಿಹೊಳಿ ಜಂಪಿಂಗ್ ಸ್ಟಾರ್. ರಮೇಶ್ ಜಾರಕಿಹೊಳಿ ಬದ್ಧ ವೈರಿಯಂತೆ ಬಿಜೆಪಿಯಲ್ಲಿ ವರ್ತನೆ ಮಾಡಿದವರು. ವಿಜಯೇಂದ್ರರ ಪಟ್ಟ ಜಾರುವುದಕ್ಕಾಗಿ ಹೋರಾಟ ಮಾಡಿದವರು. ನಿರಂತರವಾಗಿ ಕ್ಷಣದವರೆಗೂ ಕೂಡ ಪಣತೊಟ್ಟಿ ನಿಂತವರು. ದೆಹಲಿಗೆ ಸಾಕಷ್ಟು ಬಾರಿ ಹೋಗಿ ವಿಜಯೇಂದ್ರರ ಸ್ಥಾನಕ್ಕೆ ಕುತ್ತು ತರೋದಕ್ಕೆ ಪ್ರಯತ್ನ ಪಟ್ಟವರು. ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಸಾಂಪ್ರದಾಯಿಕ ಶತ್ರು ಎಂದು ಪರಿಗಣಿಸಿದ್ದಂತಹ ಬಿವೈ ವಿಜಯೇಂದ್ರ ಇವತ್ತು ರಮೇಶ್ ಜಾರಕಿಹೊಳಿ ಜೊತೆ ಬಂದು ಮಾತನಾಡ್ತಾರೆ. ವಕ್ಫ್ ವಿಚಾರವಾಗಿ ಬಿಜೆಪಿ ಆವತ್ತು ಪ್ರತಿಭಟನೆ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ವಕ್ಫ್ ಆಸ್ತಿ ವಿಚಾರವಾಗಿ ಅವತ್ತು ಬಿಜೆಪಿಯ ವಿರುದ್ಧ ನಿಂತುಕೊಂಡು ಯತ್ನಾಳ್ ಪಡೆ ಒಂದು ಹೋರಾಟಗಳನ್ನು ಮಾಡುತ್ತೆ. ಆ ಹೋರಾಟಕ್ಕೆ ಬಿಜೆಪಿಯ ಅಧಿಕೃತ ಬೆಂಬಲ ಇರಲಿಲ್ಲ. ಬಿಜೆಪಿಗೆ ವಿರುದ್ಧವಾಗಿ ನಡೆಸಿದ ಹೋರಾಟ ಆಗಿತ್ತು. ಅದರಲ್ಲಿ ಯತ್ನಾಳ್ ಇದ್ರು, ಇದೇ ರಮೇಶ್ ಜಾರಕಿಹೊಳಿ ಇದ್ರು, ಕುಮಾರ್ ಬಂಗಾರಪ್ಪ ಇದ್ರು, ನಾ ಈ ಹಿಂದೆ ಹೇಳಿದಂತೆ ಬಿ.ಪಿ. ಹರೀಶಿಂದ ಹಿಡಿದು ಸಿದ್ದೇಶ್ವರ್ ವರೆಗೂ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅದಾದ ನಂತರ ಬಿಜೆಪಿ ಅವರಿಗೆ ನೋಟಿಸ್ ಕೊಡ್ತು. ಅದಾದ ಮೇಲೆ ಬಿ.ಎಸ್. ಯಡಿಯೂರಪ್ಪರ ವಿರುದ್ಧ ವಾಚಾಮಗೋಚರವಾಗಿ ರಮೇಶ್ ಜಾರಕಿಹೊಳಿ, ಯತ್ನಾಳು ಎಲ್ಲರೂ ಮಾತನಾಡಿದ್ರು, ಅವರ ವಿರುದ್ಧವಾಗಿ ಮಾತನಾಡಿದರು. ಪಂಚಮಸಾಲಿ ಲಿಂಗಾಯತ ಸಮುದಾಯದಲ್ಲಿ ಬೇರೆ ನಾಯಕರೇ ಇಲ್ವ, ಪರ್ಯಾಯ ನಾಯಕರು. ರಮೇಶ್ ಜಾರಕಿಹೊಳಿಗೆ ಆ ಸ್ಥಾನ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿತ್ತು ಈ ಟೀಮು. ಬಸನಗೌಡ ಪಾಟೀಲ್ ಯತ್ನಾಳ್ ದಿನಕ್ಕೆ 40 ಬಾರಿ ಸಾರಿದ್ರು ರಮೇಶ್ ಜಾರಕಿಹೊಳಿ ಸೂಕ್ತ ನಾಯಕ. ಬಿವೈ ವಿಜಯೇಂದ್ರರನ್ನ ಹೊರತುಪಡಿಸಿದ್ರೆ ಅಹಿಂದ ಸಮಾಜದ ಅತಿ ಮುಖ್ಯ ಮತ್ತು ಪ್ರಮುಖ ನಾಯಕ ಸತೀಶ್ ಜಾರಕಿಹೊಳಿ, ಅವ್ರಿಗೆ ಕೊಡಿ ಅವಕಾಶನ. ಪರ್ಯಾಯ ನಾಯಕರವರು ಒಂದು ಸಮುದಾಯದ ವಿಶ್ವಾಸವನ್ನು ಗಿಟ್ಟಿಸಿಕೊಂಡು 2028ರ ಚುನಾವಣೆಯಲ್ಲಿ 120ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದಾದ ಶಕ್ತಿ ಹೊಂದಿರುವಂತಹ ನಾಯಕ ಅಂತ ಹೇಳಿದ್ರು ಯತ್ನಾಳ್. ಆದರೆ ಬಿವೈ ವಿಜಯೇಂದ್ರ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ಅನಿರೀಕ್ಷಿತವಾಗಿ ಮುಖಾಮುಖಿಯಾದಾಗ ಮಾತನಾಡಿಸಿದ್ದಾರೆ ಎನ್ನುವಂಥ ವಿಚಾರ ಅಚ್ಚರಿ ಮೂಡಿಸಿದೆ. ಸುವರ್ಣಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಅಚ್ಚರಿಯ ಬೆಳವಣಿಗೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಮಾತಾಡಿಸಿದ ಬಿವೈ ವಿಜಯೇಂದ್ರ. ಏನಣ್ಣ ಆರಾಮಿದ್ದೀರಾ ಅಂತ ಕೇಳಿ ಕೈ ಕುಲುಕಿದ ಬಿವೈ ವಿಜಯೇಂದ್ರ
ವಿಧಾನಸಭೆ ಪ್ರತಿಪಕ್ಷ ನಾಯಕರ ಕೊಠಡಿಯಲ್ಲಿ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಜೊತೆ ಕುಳಿತುಕೊಂಡು ರಮೇಶ್ ಜಾರಕಿಹೊಳಿ ಮಾತಾಡುತ್ತಿದ್ದರು. ಇದೇ ವೇಳೆ ಆಗಮಿಸಿದ ವಿಜೇಂದ್ರ ರೇವಣ್ಣರನ್ನು ಮಾತಾಡಿಸಿದ ಬಳಿಕ ರಮೇಶ್ ಜಾರಕಿಹೊಳಿಗೆ ಹ್ಯಾಂಡ್ ಶೇಕ್ ಕೊಟ್ಟಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಇದು ಒಂದು ಬಿಜೆಪಿಯಲ್ಲಿ ನಡೆದಿರತಕ್ಕಂಥ ಅಚ್ಚರಿಯ ಬೆಳವಣಿಗೆ ಎಂದು ಹೇಳಲಾಗುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.